ಕನ್ನಡ ಅನೇಕ ನಟ ನಟಿಯರು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ. ಆದರೆ ಕೆಲವರು ಗೊತ್ತಿದ್ದು ಗೊತ್ತಿಲ್ಲದೇನೋ ಈ ಸೀರಿಯಲ್ ಇಂಡಸ್ಟ್ರಿಯಿಂದ ಮಂಗಮಾಯ ಆಗಿಬಿಟ್ಟಿದ್ದಾರೆ. ತುಂಬ ಜನಕ್ಕೆ ಈ ಪ್ರಶ್ನೆ ಇರ್ಬೋದು, ಸಿನಿಮಾಗಳನ್ನು ಸೀರಿಯಲ್ಗಳನ್ನು ಮಾಡ್ತಾ ಇದ್ದವರು ಯಾಕೆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಯಾಕೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಯಾಕೆ ಯಾವುದೇ ಸೀರಿಯಲ್ಗಳನ್ನು ಒಪ್ಕೊಳ್ತಾ ಇಲ್ಲ ಅಂತ. ಕಾರಣ, ಅನೇಕರು ಬ್ಯಾನ್ ಆಗಿದ್ದಾರೆ. ನಮ್ಗೆ ಎಷ್ಟೋ ಜನ ಕಲಾವಿದರು ಬ್ಯಾನ್ ಆಗಿರೋದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಯಾಕೆ ಬ್ಯಾನ್ ಆಗಿದ್ದಾರೆ, ಹೇಗೆ ಬ್ಯಾನ್ ಆಗಿದ್ದಾರೆ, ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಚಂದನ್, ಲಕ್ಷ್ಮೀ ಬಾರಮ್ಮ ಸೇರಿದಂತೆ ರಾಧಾ ಕಲ್ಯಾಣ ಸೇರಿದಂತೆ ಅನೇಕ ಸೀರಿಯಲ್ಗಳನ್ನು ಕೊಟ್ಟವರು ಚಂದನ್. ಮತ್ತು ಚಂದನ್ ಅಂತ ಅಂದರೆ ಕನ್ನಡದ ಹುಡುಗ ಅನ್ನೋ ಹೆಮ್ಮೆ ಕೂಡ ಇದೆ, ಪ್ರೀತಿ ಕೂಡ ಇದೆ. ತೆಲುಗುವಲ್ಲಿ ಇವರು ಶ್ರೀಮತಿ ಶ್ರೀನಿವಾಸ್ ಅನ್ನುವಂಥ ಯಾವುದೋ ಒಂದು ತೆಲುಗು ಸೀರಿಯಲನ್ನು ಮಾಡ್ತಾಯಿದ್ರು. ಈ ಸೀರಿಯಲ್ ಸೆಟ್ನಲ್ಲಿ ಆದಂಥ ರಾಧಾಂತದಿಂದ ಅಲ್ಲಿ ಗಲಾಟೆ ಆಗತ್ತೆ, ಚಂದನ್ ಮೇಲೆ ಹಲ್ಲೆ ಕೂಡ ಆಗತ್ತೆ. ಕನ್ನಡಿಗರು ನೀವು ಯಾಕೆ ಇಲ್ಲಿಗೆ ಬರ್ತೀರಾ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದಾದಮೇಲೆ ಆ ಸೆಟ್ನಲ್ಲಿ ಆದಂಥ ರಾಧಾ ಅಂತ ಗಲಾಟೆ ಅದು ಬೇರೆ ಹಂತಕ್ಕೆ ಹೋಗುತ್ತೆ. ಆಗ ಎಷ್ಟರ ಮಟ್ಟಿಗೆ ಆ ತೆಲುಗು ಇಂಡಸ್ಟ್ರಿಯಲ್ಲಿ ಇರುವಂಥವ್ರು ಎಲ್ಲರೂ ಒಂದಾಗ್ತಾರೆ ಅಂತ ಅಂದರೆ, ಇನ್ನು ಮೇಲೆ ಚಂದನ್ ಸೀರಿಯಲ್ಗಳಲ್ಲಿ ಅಭಿನಯಿಸಲೇಬಾರ್ದು ಅನ್ನುವಂಥ ಷರತ್ತನ್ನು ಹಾಕಿ ಬ್ಯಾನ್ ಮಾಡಿಬಿಡ್ತಾರೆ. ಅದಾದಮೇಲೆ ಅವರು ಸೀರಿಯಲ್ಗಳಿಂದ ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಈಗ ಅವರದ್ದೇ ಆದ ಓನ್ ಹೋಟೆಲ್ಗಳನ್ನು ನಡೆಸ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಇನ್ನು ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಅಂತ ಅಂದರೆ, ನೀವು ಇವರನ್ನು ನೋಡಿರ್ತೀರಾ, ಪಲ್ಲವಿ ಗೌಡ ಅಂತ ಇವರ ಹೆಸರು. ಇವರು ಕೂಡ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳನ್ನು ಮಾಡಿದ್ದಾರೆ. ಯಾವುದೇ ಪಾತ್ರ ಕೊಟ್ಟರೂ ಕೂಡ ಅದಕ್ಕೆ ಜೀವ ತುಂಬಿದ್ದಾರೆ. ಒಳ್ಳೆ ನೋಡೋದಕ್ಕೂ ಕೂಡ ಮುದ್ದಾಗಿ ಇದ್ದಾರೆ. ಎಂಥದ್ದೇ ಪಾತ್ರಗಳಿಗೂ ಕೂಡ ಸೂಟಾಗುವಂಥ ವ್ಯಕ್ತಿತ್ವ ಇವರದ್ದು. ಇವರು ಕೂಡ ತೆಲುಗು ಇಂಡಸ್ಟ್ರಿಗೆ ಅಂತ ಹೋಗಿದ್ರು. ಆದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಸೀರಿಯಲಲ್ಲಿ ಬಹು ವರ್ಷಗಳ ಕಾಲ ಇವರು ಅಭಿನಯಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಬೆಟರ್ ಆದಂಥ ಒಂದು ಆಪ್ಷನ್ ಸಿಗುತ್ತೆ. ಈ ಸೀರಿಯಲಲ್ಲಿ ಅಭಿನಯಿಸಿ ಅಂತ ಕೇಳ್ಕೊಳ್ತಾರೆ. ಆಗ ಅವರು ಹೇಳ್ದೆ ಕೇಳದೆ ಏನು ಸೀರಿಯಲನ್ನು ಬಿಟ್ಟು ಹೋಗೋದಿಲ್ಲ. ಮೊದಲು ಅಭಿನಯಿಸ್ತಾ ಇದ್ದಂಥ ಸೀರಿಯಲ್ ತಂಡದ ಜೊತೆಗೆ ಕೂತು ಮಾತಾಡ್ತಾರೆ. ನಂಗೆ ಹೀಗೊಂದು ಆಫರ್ ಬಂದಿದೆ ಬೇರೆ ಚಾನಲ್ನ ಸೀರಿಯಲಿಂದ, ನಾನು ಹೋಗ್ಬೋದಾ ಅಂತ. ಸೀರಿಯಲ್ ಎಲ್ಲರೂ ಕೂಡ ಒಪ್ಪಿಗೆ ಕೊಡ್ತಾರೆ. ಆಮೇಲೆ ಇವರ ಪಾತ್ರಕ್ಕೆ, ಕತೆಗೆ ಒಂದಷ್ಟು ಬದಲಾವಣೆಯನ್ನು ತಂದು ಶೂಟಿಂಗ್ ಕೂಡ ಮಾಡ್ತಾರೆ. ಆದರೆ ಇವರು ಬೇರೆ ಸೀರಿಯಲ್ಗೆ ಹೋದ ಮೇಲೆ ಇಶ್ಯೂ ಆಗುತ್ತೆ. ಕಾರಣ, ಒಂದು ಸೀರಿಯಲಲ್ಲಿ ಸಿನಿಮಾದಲ್ಲಿ ಅಥವಾ ಸೀರಿಯಲಲ್ಲಿ ನಟಿಸ್ತಾ ಇರಬೇಕಾದ್ರೆ ಒಂದು ಚಾನಲ್ನಲ್ಲಿ ಇವರು ಕಾಣಿಸ್ಕೊಳ್ಬೇಕಾದ್ರೆ ಇನ್ನೊಂದು ಚಾನಲ್ಗೆ ಹೋಗಬೇಕಾದ್ರೆ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಮತ್ತು ಹಂಗೆ ಹೋಗಂಗಿಲ್ಲ ಅಂತ ಅಗ್ರಿಮೆಂಟ್ ಇರುತ್ತೆ. ಇವರು ಆ ಅಗ್ರಿಮೆಂಟನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಇವರನ್ನು ಕೂಡ ಬ್ಯಾನ್ ಮಾಡ್ತಾರೆ. ಪುಕ್ಷಟ್ಟೆ 2-3 ತಿಂಗಳು ದುಡಿದು ಆಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ. ಕಾರಣ, ಅವ್ರು ಬ್ಯಾನ್ ಆಗಿದ್ದರಿಂದ. ಇನ್ನು ವಿಷ್ಣುವರ್ಧನ್ ಅವರ ಅಳಿಗ ಅನಿರುದ್ಧ್ ಅವರು ಜೊತೆಯಲ್ಲಿ ಸೀರಿಯಲ್ ಮುಖಾಂತರವಾಗಿ ಮನೆ ಮಾತಾಗಿದ್ರು. ಮೊದಲೆಲ್ಲ ಸಿನಿಮಾಗಳನ್ನು ಮಾಡಿದ್ರು. ಜೊತೆಯಲ್ಲಿ ಅನ್ನುವಂಥ ಸೂಪರ್ ಡೂಪರ್ ಹಿಟ್ ಆದಂಥ ಒಂದು ಸೀರಿಯಲ್ ಇವರಿಗೆ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಇಲ್ಲೂ ಕೂಡ ಶೂಟಿಂಗ್ ಸೆಟ್ನಲ್ಲಿ ಆದಂಥ ಒಂದಷ್ಟು ರಾಧಾಂತಗಳು, ನಿರ್ಮಾಪಕರು, ನಿರ್ದೇಶಕರು ಮತ್ತು ನಟನ ನಡುವೆ ಆದಂಥ ವೈಮನಸ್ಸು, ಭಿನ್ನಾಭಿಪ್ರಾಯ, ಶೂಟಿಂಗ್ ಸೆಟ್ಟಿಗೆ ಲೇಟಾಗಿ ಬರ್ತಾರೆ, ತುಂಬ ಆ್ಯಟಿಟ್ಯೂಡ್ ತೋರಿಸ್ತಾರೆ, ಈ ಥರದ್ದೆಲ್ಲ ವಿಚಾರದಿಂದ ಕೊನೆಗೆ ಹೀರೋನ ಪಾತ್ರವನ್ನೇ ಬದಲು ಮಾಡಿಬಿಡ್ತಾರೆ. ಅದಾದಮೇಲೆ ಆ ಸೀರಿಯಲ್ ಓಡೋದು ಇಲ್ಲ. ಆ ನಂತರ ಎಲ್ಲರೂ ಒಗ್ಗಟ್ಟಾಗಿ ಕೂತು ಮಾತಾಡಿ ಇವರನ್ನು ಬ್ಯಾನ್ ಮಾಡಬೇಕು ಅನ್ನೋ ಚರ್ಚೆ ಆಗುತ್ತೆ. ಜೊತೆಗೆ ಕಾಂಪ್ರಮೈಸು ಆಗ್ತಾರೆ, ಬ್ಯಾನನ್ನು ಹಿಂಪಡಿತಾರೆ. ಬಟ್ ಆಮೇಲೆ ಇವರು ಸೂರ್ಯವಂಶ ಅನ್ನುವಂಥ ಸೀರಿಯಲನ್ನು ಮಾಡಬೇಕಾಗಿತ್ತು, ಅದು ಕೂಡ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ, ಅದು ಮುಂದುವರಿಯಲ್ಲ. ಇನ್ನು ಆಶಿತಾ ಚಂದ್ರಪ್ಪ, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಇವರು ಜೊತೆಯಲ್ಲಿ ಸೇರಿದಂತೆ ಈ ಹಿಂದೆ ಬರ್ತಾ ಇದ್ದಂಥ ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ಇವರು ನಟಿಸಿದ್ದು ಇದೆ. ನೀಲಿ, ಹೀಗೆ ಬೇರೆ ಸೀರಿಯಲ್ಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಇವರು ಕೂಡ ಅದ್ಭುತವಾಗಿ ಅಭಿನಯಿಸ್ತಾ ಇದ್ರು, ಹೀರೋಯಿನ್ ಆಗಿ, ವಿಲನ್ ಆಗಿ, ಜೊತೆಗೆ ಬಿಗ್ ಬಾಸ್ನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಬಟ್ ಇವರು ಶೂಟಿಂಗ್ ಸೆಟ್ನಲ್ಲಿ ಕಿರಿಕ್ ಮಾಡ್ಕೊಂಡಿದ್ರಿಂದ ನಟ ಮತ್ತು ಇವರ ನಡುವೆ ಸಿಕ್ಕಾಬಟ್ಟೆ ಗಲಾಟೆ ಆಗತ್ತೆ. ಯಾವಾಗ ಆ ಪರಿಸ್ಥಿತಿ ಕೈಮೀರಿ ಹೋಗುತ್ತೋ, ಇವರ ಜಗಳವನ್ನು ಸರಿ ಮಾಡೋದಕ್ಕಾಗೋದೇ ಇಲ್ವೋ, ನಿರ್ಮಾಪಕರು ಮತ್ತು ನಿರ್ದೇಶಕರು, ಆ ಸೀರಿಯಲ್ನ ಕಲಾ ತಂಡದವ್ರಿಗೆ ಎಲ್ರಿಗೂ ಕೂಡ ಇದು ಸರಿ ಹೋಗೋಲ್ಲ ಅಂತ ಗೊತ್ತಾದ ಮೇಲೆ ಇವರನ್ನು ತುಂಬ ಕಿರಿಕು ಅಂತ ಹೇಳಿ ಬ್ಯಾನ್ ಮಾಡ್ತಾರೆ. ಅದಾದಮೇಲೆ ಆ ಬ್ಯಾನನ್ನು ಇವರು ವಾಪಸ್ ಪಡ್ಕೊಳ್ತಾರೆ. ಕಾರಣ, 1 ವರ್ಷ, 2 ವರ್ಷ, 3 ವರ್ಷದ ಮಟ್ಟಿಗಷ್ಟೇ ಬ್ಯಾನ್ ಮಾಡಿದ್ದಿದ್ದು. ಈಗ ವರ್ಷಗಳೇ ಕಳೆದು ಹೋದ್ರೂ ಕೂಡ ಒಮ್ಮೆ ಬ್ಯಾನ್ ಆಗಿದ್ದಂಥ ಬೇಸರ ಇವರಿಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ಈಗ ಅವ್ರು ಮದುವೆ ಆಗಿ ಅವರ ವೈಯಕ್ತಿಕ ಜೀವನದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಮುದಾದ ಮಗು ಇದೆ. ಬಿಸ್ನೆಸ್ ಮ್ಯಾನ್ ಒಬ್ಬರನ್ನ ಮದುವೆ ಆಗಿದ್ದಾರೆ. ಒಬ್ಬ ಮದುವೆ ಆದಂಥ ಮಹಿಳೆ ಹೆಂಗಿರಬೇಕು ಆ ರೀತಿಯಾಗಿ ಅವರು ತಮ್ಮದೇ ಜೀವನದಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಇವರು ಯಾಕೆ ಸೀರಿಯಲ್ನಿಂದ ಅಂತರ ಕಾಯ್ದುಕೊಂಡ್ರು ಅಂತ. ಇವರು ಸೀರಿಯಲಿಂದ ಬ್ಯಾನ್ ಆದಂಥ ಕಾರಣಕ್ಕಾಗಿಯೇ ಇವರು ಅಂತರವನ್ನು ಕಾಯ್ದುಕೊಂಡ್ರು ಅನ್ನೋದು ಇವತ್ತಿಗೂ ಅದು ಎಷ್ಟೋ ಮಂದಿಗೆ ಗೊತ್ತಿರೋದಂಥ ಸತ್ಯ ಆಗಿದೆ. ಇದರ ಜೊತೆಗೆ ಇವ್ರು ಮಾತ್ರ ಅಲ್ಲ, ಇನ್ನೂ ಅನೇಕರು
ಆ ಸೀರಿಯಲ್ನಿಂದ ನಾನಾ ಕಾರಣಕ್ಕೆ ಬ್ಯಾನ್ ಆಗಿದ್ದಾರೆ. ಆ ಪೈಕಿ ನಿಮಗೆಲ್ಲ ಗೊತ್ತಿರ್ಬೋದು ಗಿಣಿರಾಮ ಸೀರಿಯಲ್‌ನ ನಯನ ನಾಗರಾಜ್ ಅವರು. ಗಿಣಿರಾಮ ಬಹು ವರ್ಷಗಳ ಕಾಲ ಪ್ರಸಾರವಾದಂಥ ಸೀರಿಯಲ್ ಆಗಿತ್ತು. ಆದರೆ ಇದ್ದಕ್ಕಿದ್ದ ಹಾಗೇನೆ ಪಾತ್ರ, ಕತೆ ಎಲ್ಲವೂ ಅಧ್ವಾನ ಆಗೋಗುತ್ತೆ. ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ಸೀರಿಯಲನ್ನು ಮುಗಿಸಿಯೇ ಬಿಡ್ತಾರೆ. ಬಹು ವರ್ಷಗಳಾದ್ರೂ ಯಾಕೆ ಸೀರಿಯಲ್ ಮುಗಿಸಿದ್ರು ಅಂತ ಗೊತ್ತಾಗಲ್ಲ. ಆ ನಟಿ ಎಲ್ಲೂ ಕೂಡ ಅಭಿನಯಿಸೋದೇ ಇಲ್ಲ. ಯಾಕೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇತ್ತೀಚೆಗೆ ಅವರೇ ಒಂದು ಯೂಟ್ಯೂಬ್ ಚಾನಲಲ್ಲಿ ನನಗೆ ಹಿಂಗೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳ್ಕೊಳ್ತಾರೆ. ಶೂಟಿಂಗ್ ಸೆಟ್‌ನಲ್ಲಿ ಒಬ್ಬ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿದ್ದು, ಕಿರಿಕಿರಿ ಕೊಟ್ಟಿದ್ದು, ಇದೆಲ್ಲದರಿಂದ ಅವ್ರು ಬೇಸತ್ತು ಹೋಗಿದ್ರು. ಚಾನಲ್ ಅವರಿಗೆ ಇದನ್ನು ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದನ್ನು ಬಗೆಹರಿಸ್ಕೊಳ್ಬೇಕಾಗಿತ್ತು. ಬಟ್ ಅದು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ದೇನೆ ಇನ್ನೂ ಮತ್ತಷ್ಟು ಜಿದ್ದಾಗತ್ತೆ. ಕೊನೆಯದಾಗಿ ಎಲ್ಲರೂ ಸೇರಿ ಇವರನ್ನು ಬ್ಯಾನ್ ಮಾಡ್ತಾರೆ. ಬ್ಯಾನ್ ಆಗಿದ್ದ ವಿಚಾರವೂ ಕೂಡ ಹೊರಗೆ ಬಾರದಂತೆ ನೋಡ್ಕೊಳ್ತಾರೆ. ಇವತ್ತಿನವರೆಗೂ ಯಾವುದೇ ಅವಕಾಶಗಳು ಸಿಕ್ಕಿಲ್ಲ. ಬ್ಯಾನ್ ಆಗಿರುವಂಥ ಕಾರಣಕ್ಕಾಗಿ ಇವರು ಎಲ್ಲೂ ಅಭಿನಯಿಸೋ ಹಾಗಿಲ್ಲ. ಒಬ್ಬ ಒಳ್ಳೆ ಕಲಾವಿದೆ ಪಾಪ ಪಾಂಡು ಸೇರಿದಂತೆ ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ರು. ಒಬ್ಬ ಒಳ್ಳೆ ಕಲಾವಿದೆ ಯಾರದ್ದೋ ಹಠಕ್ಕೆ ಇದೀಗ ಮನೇಲಿ ಕೂರೋ ಪರಿಸ್ಥಿತಿ ಇದೆ. ಬಟ್ ಆಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮದುವೆ ಆಗಿದ್ದಾರೆ. ಸುಂದರವಾದಂಥ ವೈಯಕ್ತಿಕ ಜೀವನವನ್ನು ಕಳೀತಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.